ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರುವವರಿಗೆ ಗೌರ್ಮೆಂಟ್ ಕಡೆಯಿಂದ 3 ಸಿಲಿಂಡರ್ನ ಫ್ರೀಯಾಗಿ ಕೊಡ್ತಾ ಇದೆ. ಈ ಒಂದು ಸಿಲಿಂಡರ್ ಯಾರ್ಯಾರಿಗೆ ಸಿಗುತ್ತೆ, ಹಾಗೆ ಏನೇನು ಅರ್ಹತೆಗಳು ಇರಬೇಕು, ಹಾಗೆ ಈ ಒಂದು ಅಪ್ಲಿಕೇಶನ್ನ ಹೇಗೆ ಹಾಕೋದು, ಹಾಗೆ ನಿಮಗೆ ಏನೇನು ಅರ್ಹತೆಗಳು ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸು ಅಪ್ಡೇಟ್ ಆಗಿರ್ಬೋದು, ಅಥವಾ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ಆ ವೀಡಿಯೋಸ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಬೇಕಾಗಿರುವಂತಹ ಸೆಂಟೆನ್ಸಸ್ ಹಾಕುವಂತಹ ಒಂದು ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಆ ವಿಡಿಯೋನ ನೋಡಿ. ಹಾಗೆ ನಾನು ಜಾಬ್ ರಿಕ್ವೈರ್ಮೆಂಟ್ ಕೂಡ ಹಾಕ್ತಾ ಇರ್ತೀನಿ. ನೀವೇನಾದರೂ ಜಾಬ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆ ಜಾಬ್ ರಿಕ್ವೈರ್ಮೆಂಟ್ನ ನೋಡಿ ಹೋಗಿ ಅಪ್ಲಿಕೇಶನ್ನ ಹಾಕ್ಕೊಡಿ. ಅದರಿಂದ ನಿಮಗೂ ಕೂಡ ಒಂದು ಜಾಬ್ಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದೆ ಅಂತ ಆದರೆ ನಿಮಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಸಿಲಿಂಡರ್ನ 3 ಸಿಲಿಂಡರ್ನ ಫ್ರೀಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಈ ಒಂದು LPG ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕೇಂದ್ರ ಸರ್ಕಾರ ಅದನ್ನು ಕಡಿಮೆ ಮಾಡಬೇಕು ಅನ್ನುವಂಥ, ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾರ್ಯಾರು ಕಟ್ಟಿಗೆ ಇದೆಲ್ಲ ತೊಗೊಂಬಂದು ಒಲೆ ಹೊಚ್ಚಿ ಅಡುಗೆ ಮಾಡ್ತಾಯಿದ್ದಾರೆ ಅಂಥವರಿಗೆ ಹೆಲ್ಪ್ ಮಾಡಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ವರ್ಷಕ್ಕೆ 3 ಸಿಲಿಂಡರ್ಗಳನ್ನು ಫ್ರೀಯಾಗಿ ಕೊಡ್ತಾ ಇದೆ. ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅನ್ನುವಂತಹ ಒಂದು ಯೋಜನೆ ಏನಿದೆ, ಇದು ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡಿರುವಂತಹದ್ದು. 2016ರಲ್ಲಿ ಈ ಒಂದು ಉಜ್ವಲ ಯೋಜನೆಯನ್ನು ಜಾರಿ ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ. 2016ರಲ್ಲಿ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನು ಏನು ಸ್ಟಾರ್ಟ್ ಮಾಡಿದ್ದಾರೆ, ಆ ಒಂದು ಯೋಜನೆಯಲ್ಲಿ ಕೋಟ್ಯಾಂತರ ಮಹಿಳೆಯರು ಒಂದು ಪ್ರಯೋಜನನ ಪಡ್ಕೋತಾ ಇದ್ದಾರೆ. ಕಷ್ಟಪಟ್ಟು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ಸಮಸ್ಯೆ ಈಗಿಲ್ಲ. ಯಾರಿಗೆ ಇದುವರೆಗೆ ಗ್ಯಾಸ್ ಕಲೆಕ್ಷನ್ ಇಲ್ಲವೋ ಅವರಿಗೆ ಉಚಿತವಾಗಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಗ್ಯಾಸ್ ಕನೆಕ್ಷನ್ ನೀಡುವುದು ಮಾತ್ರವಲ್ಲದೆ ಗ್ಯಾಸ್ ಸಿಲಿಂಡರ್ ಕೂಡ ಉಚಿತವಾಗಿ ನೀಡುತ್ತಿದೆ. ಇವಾಗ ಯಾರು ಅಷ್ಟಾಗಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇಲ್ಲ. 2016ರಿಂದಲೇ ಮೋದಿಯವರು ಕೊಟ್ಟಿರುವಂತಹ ಒಂದು ಉಜ್ವಲ ಯೋಜನೆ ಅನ್ನುವಂತಹ ಒಂದು ಯೋಜನೆಯಡಿ 3 ಸಿಲಿಂಡರ್ನ ಪಡ್ಕೊಂಡು ಅದರಲ್ಲಿ ಈ ಒಂದು ಬೆನಿಫಿಟ್ನ ಪಡ್ಕೋತಾ ಇದ್ದಾರೆ. ಉಜ್ವಲ ಯೋಜನೆಯಡಿ ಗ್ಯಾಸ್ ಕಲೆಕ್ಷನ್ ಯಾರ್ಯಾರ ಮನೆಯಲ್ಲಿ ಇಲ್ಲ, ಇನ್ನೂ ಕೂಡ ಯಾರ್ಯಾರ ಮನೆಯಲ್ಲಿ ಇಲ್ಲ, ಅವರು ಕೂಡ ಈ ಒಂದು ಬೆನಿಫಿಟ್ನ ಪಡ್ಕೋಬೋದಾಗಿರುತ್ತೆ. ನೀವೇನಾದರೂ ಗ್ಯಾಸ್ ಕನೆಕ್ಷನ್ ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಗೌರ್ಮೆಂಟ್ ಕಡೆಯಿಂದ, ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗೆ ಜೊತೆಯಲ್ಲಿ ಅವರು 3 ಏನು ಫ್ರೀ ಗ್ಯಾಸ್ನ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ವರ್ಷಕ್ಕೆ 12 ಸಿಲಿಂಡರ್ ಬಳಕೆಗೆ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು 3 ಗ್ಯಾಸ್ ಸಿಲಿಂಡರ್ನ ಫ್ರೀಯಾಗಿ ತೊಗೋಬೋದು. ಹಾಗೆ 12 ಸಿಲಿಂಡರ್ ಬಳಕೆಗೆ ಸಬ್ಸಿಡಿನ ಕೂಡ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಎಷ್ಟು ಅಂತ ಕೊಡ್ತಾ ಇದ್ದಾರೆ, ನೀವು 603 ರೂಪಾಯಿಗಳಿಗೆ ಸಬ್ಸಿಡಿ ಸಿಲಿಂಡರ್ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿದೆ. ಅಂದರೆ ನೀವಿಲ್ಲಿ 603 ರೂಪಾಯಿಗೆ ಸಬ್ಸಿಡಿ ನೀವು ಹಣವನ್ನು ಕಟ್ಟಿದರೆ, ಇನ್ನು 300 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದೆ. ನೀವು ಇಲ್ಲಿ 603 ರೂಪಾಯಿಗೆ ಸಬ್ಸಿಡಿನ ತಗೊಂಡು 300 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ನಿಮಗೆ ಇಲ್ಲಿ ಹಾಕ್ತಾರೆ. ರೇಷನ್ ಕಾರ್ಡ್ ನಿಮಗೆ ಇದ್ದರೆ ಮಾತ್ರ ಈ ಒಂದು ಯೋಜನೆನ ನೀವು ಇಲ್ಲಿ ಪಡ್ಕೊಳ್ಳೋದಕ್ಕೆ ಆಗುತ್ತೆ. ಬಡತನ ರೇಖೆಗಳಿಗಿಂತ ಕೆಳಗಿರುವ ಕುಟುಂಬದ ಮಹಿಳೆಯರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತಿದೆ. ಉಜ್ವಲ ಯೋಜನೆ 2.0ಗೆ ನೀವು ಅರ್ಜಿ ಸಲ್ಲಿಸಿದರೆ LPG ಗ್ಯಾಸ್ ಸಂಪರ್ಕವನ್ನು ಸುಲಭವಾಗಿ ಪಡೆದುಕೊಳ್ಳಲು ಸಾಧ್ಯವಿದೆ. ನೀವು ಏನಾದರೂ ರೇಷನ್ ಕಾರ್ಡ್ನ ಹೊಂದಿದರೆ, ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಈ ಒಂದು ರೇಷನ್ ಕಾರ್ಡ್ನ ಕೊಟ್ಟಿರ್ತಾರೆ. ಆ ಒಂದು ರೇಷನ್ ಕಾರ್ಡ್ನ ನೀವು ಯೂಸ್ ಮಾಡಿಕೊಂಡು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಹಾಕಿದರೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ನ ತಗೋಬೋದಾಗಿರುತ್ತೆ. ಹಾಗಾದರೆ ಇಲ್ಲಿ ನೀವು ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ನ ತೊಗೊಳೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನು ನೀವು ಇಲ್ಲಿ ನೋಡೋದಾದರೆ 3 ದಾಖಲೆಗಳು ಕಡ್ಡಾಯವಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್, ವಯಸ್ಸಿನ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಅಳತೆಯ ಫೋಟೋ,
ಇದಿಷ್ಟು ಈ ಒಂದು ಉಜ್ವಲ ಯೋಜನೆಗೆ ನೀವು ಪ್ರಯೋಜನ ಪಡ್ಕೊಳೋದಕ್ಕೆ ಒಂದು ಬೇಕಾಗಿರುವಂತಹ ದಾಖಲೆಗಳಾಗಿರುತ್ತೆ. ಮೊದಲನೇದಾಗಿ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು, ಮತ್ತು BPL ರೇಷನ್ ಕಾರ್ಡ್ ಆಗಿರಬೇಕು. APL ಇದ್ದರೆ ತೊಗೊಳಲ್ಲ, BPL ರೇಷನ್ ಕಾರ್ಡೇ ಆಗಿರಬೇಕು. ಮತ್ತು ನಿಮ್ಮ ವಯಸ್ಸಿನ ಪ್ರಮಾಣ ಪತ್ರ, ನಿಮಗೆ ವಯಸ್ಸು ಎಷ್ಟಾಗಿರುತ್ತೆ ಅಂತ ಆ ಒಂದು ಏಜ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗಿರುತ್ತೆ. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ನಿಮ್ಮದು, ಮತ್ತು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಹಾಗೆ ಬ್ಯಾಂಕ್ ಖಾತೆ ವಿವರ, ನಿಮ್ಮ ಬ್ಯಾಂಕ್ ಖಾತೆಯ ಒಂದು ವಿವರ ಬೇಕಾಗಿರುತ್ತೆ. ಪಾಸ್ಪೋರ್ಟ್ ಅಳತೆಯ ಫೋಟೋ, ನಿಮ್ಮ ಒಂದು ಪಾಸ್ಪೋರ್ಟ್ ಅಳತೆ, ಯಾರು ಅಪ್ಲಿಕೇಶನ್ನ ಹಾಕ್ತೀರಾ ಅವ್ರದ್ದು ಪಾಸ್ಪೋರ್ಟ್ ಸೈಜ್ದು 2 ಫೋಟೋ ಬೇಕಾಗಿರುತ್ತೆ. ಇದಿಷ್ಟು ವಿಷಯಗಳು ನೀವು ತಿಳ್ಕೊಬೇಕಾಗಿರುತ್ತೆ. ಆದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಇದು ಹೆಣ್ಣು ಮಕ್ಕಳಿಗೆ, ಅಂದರೆ ಮನೆಯ ಮಹಿಳಾ ಸದಸ್ಯರಿಗೆ ಮಾತ್ರ ಉಚಿತ ಗ್ಯಾಸ್ ಕನೆಕ್ಷನ್ ನೀಡಲಾಗುತ್ತೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಮಾತ್ರ ಈ ಒಂದು ಗ್ಯಾಸ್ ಸಿಲಿಂಡರ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಈ ಒಂದು ಅರ್ಜಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತಲೇ ಇಲ್ಲಿ ಕೊಟ್ಟಿದ್ದಾರೆ. ಮೇಯ್ನಾಗಿ ಹೆಣ್ಣು ಮಕ್ಕಳು ಇಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರ್, ಉಚಿತವಾಗಿ ಗ್ಯಾಸ್ ಸಿಲಿಂಡರ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಹಾಕಿದರೆ ಉಚಿತವಾಗಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ 3 ಗ್ಯಾಸ್ ಸಿಲಿಂಡರ್ನ ಫ್ರೀಯಾಗಿ ಕೊಡಬೇಕಾಗಿರುತ್ತೆ. ಇದಿಷ್ಟು ದಾಖಲೆಗಳನ್ನು ನೀವು ತಗೊಂಡು ನಿಮ್ಮ ಮನೆಯಲ್ಲಿ ಲೇಡೀಸ್ ಇದ್ದರೆ ಹೋಗಿ ದಯವಿಟ್ಟು ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಈ ಒಂದು ಉಜ್ವಲ ಯೋಜನೆಯಡಿ ನಿಮಗೆ ಫ್ರೀಯಾಗಿ 3 ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ನೀವು ಈ ನಾನು ಹೇಳಿರುವಂತಹ ದಾಖಲೆಗಳನ್ನು ಹೊಂದಿದ್ದು ನೀವು ಆ ಒಂದು ಅರ್ಹತೆಗೆ ಅರ್ಹರಾಗಿದ್ದರೆ ಮಾತ್ರ ಈ ಒಂದು ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರೆ. ಇಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆಯಲು ಯಾರು ಅರ್ಹರು ಅಂತ ಇಲ್ಲಿ ಕೇಳೋದಾದರೆ, ಇಲ್ಲಿಯವರೆಗೆ ಗ್ಯಾಸ್ ಸಂಪರ್ಕ ಹೊಂದಿರಬಾರದು. ನಿಮ್ಮ ಮನೆಯಲ್ಲಿ ಯಾವುದೇ ಗ್ಯಾಸ್ ಸಂಪರ್ಕ ಹೊಂದಿರಬಾರ್ದು, ಇದುವರೆಗೂ ಕೂಡ ಯಾವುದೇ ಗ್ಯಾಸ್ ಸಂಪರ್ಕ ಹೊಂದಿರಬಾರ್ದು. ಭಾರತೀಯ ಮಹಿಳೆ ಆಗಿರಬೇಕು, ನೀವು ಒಬ್ಬ ಭಾರತೀಯ ಮಹಿಳೆ ಆಗಿರಬೇಕು. ನೀವು ಅಪ್ಲಿಕೇಶನ್ ಹಾಕುವಂಥವರು ಭಾರತೀಯ ಮಹಿಳೆ ಆಗಿರಬೇಕು. ಅರ್ಜಿದಾರರಿಗೆ 18 ವರ್ಷ ಮೀರಿರಬೇಕು, ಅಂದರೆ 18 ವರ್ಷದ ಮೇಲಿರಬೇಕು. ನೀವು ಏನು ಅಪ್ಲಿಕೇಶನ್ ಹಾಕ್ತೀರಾ ಅವರು 18 ವರ್ಷದ ಮೇಲ್ಪಟ್ಟವರಾಗಿರಬೇಕು. 18 ವರ್ಷದ ಒಳಗಡೆ ಇದ್ದರೆ ಅಂಥವರಿಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ನಾನು ಪ್ರತಿಯೊಂದರಲ್ಲೂ ಹೇಳ್ತಿದ್ದೀನಿ, 18 ವರ್ಷಕ್ಕೆ ಮುಂಚೆ ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ 18 ವರ್ಷದ ಮೇಲಿರಬೇಕು ನಿಮ್ಮ ಈ ಒಂದು ವಯಸ್ಸು. ಗ್ರಾಮೀಣ ಭಾಗದಲ್ಲಿ ಕುಟುಂಬ ವಾರ್ಷಿಕ ಆದಾಯ 1 ಲಕ್ಷ ರು ಮತ್ತು ನಗರ ಭಾಗದಲ್ಲಿ 2 ಲಕ್ಷ ರು ಮೀರಿರಬಾರದು. ನಿಮ್ಮ ಆದಾಯ ಏನಿರುತ್ತೆ ವರ್ಷಕ್ಕೆ, ಅದು ನೀವು ಗ್ರಾಮೀಣ ಭಾಗದಲ್ಲಿದ್ದರೆ, ಹಳ್ಳಿ ಕಡೆ ಇದ್ದರೆ ಅದು 1 ಲಕ್ಷದ ಒಳಗಿರಬೇಕು. ಮತ್ತು ನೀವು ನಗರದಲ್ಲಿದ್ದರೆ, ಸಿಟಿನಲ್ಲಿದ್ದರೆ 2 ಲಕ್ಷದ ಒಳಗಿರಬೇಕು. ಅದು ಮೀರಿರಬಾರದು. ಅದಕ್ಕಿಂತ ಇದಿಷ್ಟು ನೀವು ಅರ್ಜಿ ಹಾಕೋದಕ್ಕೆ ಬೇಕಾಗಿರುವಂತಹ ಒಂದು ಅರ್ಹತೆಗಳಾಗಿರುತ್ತೆ. ನಿಮಗೆ ಇಲ್ಲಿವರೆಗೂ ಯಾವುದೇ ಗ್ಯಾಸ್ ಸಿಲಿಂಡರ್ ಇರಬಾರ್ದು, ಭಾರತೀಯ ಮಹಿಳೆ ಆಗಿರಬೇಕು, ಅರ್ಜಿದಾರರಿಗೆ 18 ವರ್ಷದ ಮೇಲೆ ವಯಸ್ಸಾಗಿರಬೇಕು, ಗ್ರಾಮೀಣ ಭಾಗದಲ್ಲಿ 1 ಲಕ್ಷದ ಒಳಗಿರಬೇಕು ಆದಾಯ, ಮತ್ತು ಹಳ್ಳಿ ಕಡೆ ನಗರ ಭಾಗದಲ್ಲಾಗಿದ್ದರೆ 2 ಲಕ್ಷದ ಒಳಗಿರಬೇಕು. ಇದಿಷ್ಟು ಅರ್ಹತೆಗಳನ್ನು ನೀವು ಹೊಂದಿದರೆ ಈ ಒಂದು ಉಜ್ವಲ ಯೋಜನೆಗೆ ನೀವು ಒಂದು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇದಿಷ್ಟು ಅರ್ಹತೆಗಳು ನಿಮಗೆ ಇದ್ದರೆ, ನಿಮ್ಮಲ್ಲಿ ಇದಿಷ್ಟು ದಾಖಲೆಗಳು ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕೋದು ಹೇಗೆ ಅಂತ ನೀವು ಇಲ್ಲಿ ನೋಡೋದಾದರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು, ಅಥವಾ ಹತ್ತಿರದ ಗ್ಯಾಸ್ ವಿತರಕರ ಕಚೇರಿಗೆ ಭೇಟಿ ನೀಡಿ. ನೀವು ಇದಿಷ್ಟು ಮಾಹಿತಿಗಳನ್ನು ಹೊಂದಿದರೆ ಯಾವುದಾದ್ರೂ ವೆಬ್ಸೈಟ್ಗೆ ಹೋಗಿ, ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ವೆಬ್ಸೈಟ್ ಮೂಲಕ ನೀವು ಇಲ್ಲಿ ಅರ್ಜಿನ ಹಾಕ್ಬೋದಾಗಿರುತ್ತೆ. ಅಥವಾ ಯಾವುದಾದ್ರೂ ಹತ್ತಿರದ ಗ್ಯಾಸ್ ಕಚೇರಿಗೆ ಹೋಗಿಬಿಟ್ಟು, ಗ್ಯಾಸ್ನ ಕೊಡ್ತಾರಲ್ವ ಆ ಒಂದು ಕಚೇರಿಗೆ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಕೊಂಡ್ರಿಂದ ನಿಮಗೆ ವರ್ಷದಲ್ಲಿ 3 ಗ್ಯಾಸ್ ಸಿಲಿಂಡರ್ ಫ್ರೀಯಾಗಿ ಸಿಗುತ್ತೆ. 12 ಗ್ಯಾಸ್ ಸಿಲಿಂಡರ್ಗಳು ಸಬ್ಸಿಡಿನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಯಾರ್ಯಾರು ಬಡತನ ರೇಖೆಗಿಂತ ಕಡಿಮೆ ಇದ್ದೀರಾ, BPL ಕಾರ್ಡ್ನ ಹೊಂದಿದ್ದೀರಾ, ಅವರು ದಯವಿಟ್ಟು ಹೋಗಿ ಬೇಗ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಈ ಒಂದು ಯೋಜನೆಯಡಿ ನಿಮಗೆ 3 ಗ್ಯಾಸ್ ಸಿಲಿಂಡರ್ಗಳು ಫ್ರೀಯಾಗಿ ಸಿಗ್ತಾ ಇದೆ. ಯಾಕೆ ಬಿಡ್ತೀರಾ ಅಲ್ವಾ? ಸೊ ಹಾಗಾಗಿ ಬೇಗ ಈ ಒಂದು ಕೆಲಸನ ಮಾಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಈ ಒಂದು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ. ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ, ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ, ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೀವು ಏನು ಓದಿರ್ತೀರ ಆ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ನೋಡಿಕೊಂಡು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ನನ್ನ ಚಾನಲಲ್ಲಿ ಬೇಸಿಕ್ಕಿಂದ ಬೇಕಾಗಿರುವಂತಹ ಎಲ್ಲ ವೀಡಿಯೋಸ್ತು, ಇಂಗ್ಲೀಷ್ ಕಲಿಯೋದಕ್ಕೆ ಬೇಕಾಗಿರುವಂಥ ಎಲ್ಲ ವೀಡಿಯೋಸ್ತು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.